ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ವಾಟರ್ ಟೆಸ್ಟ್ ಮಾಡಿದಂತಹ ರಿಪೋರ್ಟ್ಗಳನ್ನ JJM ವೆಬ್ಸೈಟ್ ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ಬ್ರೌಸರ್ ನಲ್ಲಿ JJM WQMIS ಅಂತ ಟೈಪ್ ಮಾಡಿ. ಓಕೆ, ಅದರಲ್ಲಿ ಮೊದಲಿಗೆ ಕಾಣುವಂತಹ JJM WQMIS ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ಈ ರೀತಿ JJM ಅವ್ರದ್ದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಫೀಲ್ಡ್ ಟೆಸ್ಟ್ ಕಿಟ್ ಯೂಸರ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ FTK ಯೂಸರ್ ಅಂದ್ಬಿಟ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ಸೊ ನಿಮ್ಮ ಗ್ರಾಮ ಪಂಚಾಯತಿ ಸ್ಟಾಫ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿರುತ್ತೆ. ಸೊ ಆ ನಂಬರ್ನ ಎಂಟ್ರಿ ಮಾಡೋ ಮುಖಾಂತರ ನಾವು ಲಾಗಿನ್ ಆಗ್ಬೋದಾಗಿರುತ್ತೆ. ಓಕೆ, ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಹೋಮ್ ಪೇಜ್ ಶೋ ಆಗುತ್ತೆ. ಸೊ ಇದರಲ್ಲಿ ಬಂದು ಆ್ಯಡ್ ನ್ಯೂ ಸ್ಯಾಂಪಲ್ಸ್ ಅಂತ ಇರುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಆ್ಯಡ್ ನ್ಯೂ ಸ್ಯಾಂಪಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಡಿಸ್ಟಿಕ್, ಬ್ಲಾಕ್, GP, ವಿಲೇಜು ಮತ್ತು ಹ್ಯಾಬಿಟೇಷನ್ ವಿಲೇಜ್ ಇರುತ್ತೆ. ಸೊ ನಾವು ಈಗ ಹ್ಯಾಬಿಟೇಷನ್ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಹೌಸ್ ಹೋಲ್ಡ್ಸ್ ಬಾರ್ ಸ್ಕೂಲ್ ಬಾರ್ AWCs ಅಂತ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಅಲ್ಲಿ ರೇಡಿಯೋ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಕೀಮ್ ನೇಮ್ ಬರುತ್ತೆ. ಸೊ ನೀವು ಅಲ್ಲಿ ಯಾರ ಮನೆ ಹತ್ರ ಬೋರ್ವೆಲ್ಲು ಅಥವಾ ಟ್ಯಾಪ್ನ ನೀರನ್ನು ಟೆಸ್ಟ್ ಮಾಡಬೇಕು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ಒಂದು ಲೊಕೇಶನ್ ನಾನೀಗ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಯಾರ ಮನೆ ಹತ್ರ ಅಂದ್ಬಿಟ್ಟು. ಆ ಸೋರ್ಸ್ ಎಲ್ಲಿದೆ ಅದು ಅಲ್ಲಿ ಆ್ಯಡ್ ಆಗಿರುತ್ತೆ ಪ್ಲೇಸು, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅಟ್ ಹೌಸ್ ಹೋಲ್ಡ್ ಅಥವಾ ಅಟ್ ಸ್ಕೂಲ್ಸ್ ಬಾರ್ AWCs ಅಂತ ಇರುತ್ತೆ. ಸೊ ಇದು ಹೌಸ್ ಹೋಲ್ಡ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಅಟ್ ಹೌಸ್ ಹೋಲ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನೇಮ್ ಆಫ್ ಹೌಸ್ ಹೋಲ್ಡ್ಸ್ ಅಂತ ಇರುತ್ತೆ. ಸೊ ನೀವು ಯಾರ ಮನೆ ಹತ್ರ ಅಥವಾ ಯಾರ ಮನೆಯಿಂದ ನೀರನ್ನ ತಂದಿದ್ದೀರಾ ಟೆಸ್ಟ್ ಮಾಡೋಕ್ಕೆ ಅಂತ ಕೇಳ್ತಾ ಇದೆ. ಸೊ ನಾನು ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ, ಅವ್ರ ಮನೆ ನೇಮ್ನ. ಓಕೆ, ನಂತರ ಡೇಟ್ ಆ್ಯಂಡ್ ಟೈಮ್ ಆಫ್ ಸ್ಯಾಂಪಲ್ ಕಲೆಕ್ಷನ್ ಅಂತ ಕೇಳ್ತಾ ಇದೆ. ಸೊ ನಾನು ಯಾವ ಡೇಟ್ಲಿ ನಾನು ಸ್ಯಾಂಪಲ್ ಕಲೆಕ್ಷನ್ಗೆ ವಾಟರ್ನ ಕಲೆಕ್ಟ್ ಮಾಡ್ಕೊ ಬಂದಿದ್ದೀನಿ ಆ ಡೇಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾವ ಡೇಟು ಮತ್ತು ಟೈಮಲ್ಲಿ ನೀವು ಟೆಸ್ಟ್ ಮಾಡಿದ್ರಿ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ ಅಂತ ಕೇಳುತ್ತೆ. ಸೊ ಅದನ್ನು ಕೂಡ ನಾನೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಆ ಪ್ಲೇಸ್ದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಕೇಳುತ್ತೆ, ಅದನ್ನು ಕೂಡ ನಾನೀಗ ಎಂಟ್ರಿ ಮಾಡಿದ್ದೀನಿ. ನಂತರ ಬಾಟಮಲ್ಲಿ ಬಂದು ಸೊ ನಾವು ಅದರ ರಿಪೋರ್ಟ್ನ 1 by 1 ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಸ್ ಆರ್ ನೋ ನಾಟ್ ಟೆಸ್ಟೆಡ್ ಅಂತ ಇರುತ್ತೆ. ಸೊ ಅದನ್ನು 1 by 1 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫ್ರೀ ರೆಸಿಡ್ಯೂಯಲ್ ಕ್ಲೋರಿನ್ ಅಂತ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ರಿಪೋರ್ಟಲ್ಲಿ ಎಸ್ ಬಂದರೆ ಎಸ್ ಅಂತ, ಇಲ್ಲ ನೋ ಬಂದರೆ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವೊಂದು ವೇಳೆ ಟೆಸ್ಟ್ ಮಾಡಿಲ್ಲ ಅಂದರೆ ನಾಟ್ ಟೆಸ್ಟೆಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾನು ಎಸ್ ಅಂತಲೇ ಇರುತ್ತೆ. ಓಕೆ, ಹೀಗೆ 1 by 1 ನಾನು ಏನಿದೆ ಅದನ್ನು ಟಿಕ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಓಕೆ, ಒಟ್ಟು 9 ಹಂತದಲ್ಲಿ ಇದೆ ಇದು. ಸೊ ನಾನು ಅಷ್ಟನ್ನು ಕೂಡ 1 by 1 ಸೆಲೆಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ಏನೇ ಇದೆ. ಓಕೆ, ಹಾಗೆ ಫೈನಲ್ ಆಗಿ ಅದರಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಯಾಂಪಲ್ ಟೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ, ಈ ರೀತಿ ನೀವು ವಾಟರ್ದು ಏನಿರುತ್ತೆ ಹೌಸ್ ಹೋಲ್ಡ್ದು ಅದನ್ನು ಈ ರೀತಿ ಟೆಸ್ಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದೇ ರೀತಿ ನಾವು ಸ್ಕೂಲ್ಸು ಮತ್ತು ಅಂಗನವಾಡೀಸ್ ಇರುತ್ತೆ ನಮ್ಮ ನಿಯರಲ್ಲಿ. ಸೊ ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಸೇಮ್ ಇದೆ. ಹಾಗೆ ಹ್ಯಾಬಿಟೇಷನ್ ವಿಲೇಜ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲೂ ಅಷ್ಟೇ ಸೇಮು ಹೌಸ್ ಹೋಲ್ಡ್ ಬಾರ್ ಸ್ಕೂಲ್ಸ್ ಬಾರ್ AWCs ಅಂತ ಇರುತ್ತೆ. ಸೊ ಅದರ ಪಕ್ಕ ಇರುವಂತಹ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಸ್ಕೀಮ್ ನೇಮ್ ಅಂತ ಕೇಳುತ್ತೆ. ಸೊ ನೀವು ಅಲ್ಲಿ ಎಲ್ಲಿ ಯಾವ ಸೋರ್ಸಿಂದ ನೀವು ಸ್ಕೂಲ್ಸು ಅಂಗನವಾಡಿನ ಎಲ್ಲಿ ನೀವು ಟೆಸ್ಟ್ಗೆ ವಾಟರ್ನ ತಗೊಂಬಂದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಏನಿದೆ ಹ್ಯಾಬಿಟೇಷನ್ ವಿಲೇಜು ಅದ್ರಲ್ಲಿ ಎಷ್ಟು ಸೋರ್ಸ್ ಇದೆ ಅಷ್ಟು ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನಾವಲ್ಲಿ ಯಾವುದು ಟೆಸ್ಟಿಂಗ್ಗೆ ನಾವೀಗ ವಾಟರ್ನ ಕಲೆಕ್ಟ್ ಮಾಡಿದ್ದೀವಿ ಅದನ್ನು ನಾವೀಗ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಒಂದು ಪ್ಲೇಸ್ದು
ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಅಟ್ ಸ್ಕೂಲ್ಸ್ ಬಾರ್ AWCs ಅಂತ ಆಗಿರುತ್ತೆ. ಸೊ ಇದು ಅಂಗನವಾಡಿ ಅದರಿಂದ ನಾನು ಅಟ್ ಸ್ಕೂಲ್ಸ್ ಬಾರ್ AWCs ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಲೆಕ್ಟೆಡ್ ಸ್ಕೂಲ್ ಬಾರ್ AWCs ಅಂತ ಇರುತ್ತೆ. ಸೊ ಅದು ಯಾವ ಪ್ಲೇಸ್ತು ಅಂತಲೂ ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಎಗೈನ್ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಡೇಟ್ ಆ್ಯಂಡ್ ಟೈಮ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಡೇಟ್ ಆ್ಯಂಡ್ ಟೈಮ್ ಆಫ್ ಸ್ಯಾಂಪಲ್ ಟೆಸ್ಟೆಡ್, ನೀವು ಕಲೆಕ್ಟ್ ಮಾಡಿದ ನಂತರ ಯಾವಾಗ ಅದನ್ನು ಟೆಸ್ಟ್ ಮಾಡಿದ್ರಿ ಅಂತ ಕೇಳುತ್ತೆ. ಸೊ ಆ ಡೇಟ್ ಆ್ಯಂಡ್ ಟೈಮ್ನು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಆ ಪ್ಲೇಸ್ದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನಂತರ ನಿಮಗೆ ರಿಪೋರ್ಟಲ್ಲಿ ಏನೈತೆ ಅದೈತಿ ಎಸ್ ಆರ್ ನೋ ಆರ್ ನಾಟ್ ಟೆಸ್ಟೆಡ್ ಅಂತ ಇರುತ್ತೆ. ಸೊ ಅದನ್ನು 1 by 1 ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಿಮಗೆ ನೀವು ಟೆಸ್ಟ್ ಮಾಡುವಾಗ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅದರಲ್ಲಿ ರಿಪೋರ್ಟಲ್ಲಿ. ಸೊ ಅದನ್ನು ನಾವಿಲ್ಲಿ 1 by 1 ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೂ ಅಷ್ಟೇ, ಬಟ್ ಯಾವುದೇ ರೀತಿ ಇಶ್ಯೂ ಇಲ್ಲದೆ ಇರೋದ್ರಿಂದ ಎಲ್ಲನೂ ಕೂಡ 1 by 1 ಎಸ್ ಅಂತ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ಕಡೆ ಏನಾದರೂ ಇಶ್ಯೂ ಕಂಡು ಬಂದರೆ ರಿಪೋರ್ಟಲ್ಲಿ ನಿಮಗೆ ನೀವು ಅದು ನೋ ಕೊಡ್ಬೋದು, ಇಲ್ಲ ನೀವು ಟೆಸ್ಟೇ ಮಾಡಿಲ್ಲ ಅಂದರೆ ನಾಟ್ ಟೆಸ್ಟೆಡ್ ಅಂತಲೂ ಕೂಡ ಕೊಡ್ಬೋದಾಗಿರುತ್ತೆ. ಹಾಗೆ ಫೈನಲ್ ಆಗಿ ಬಂದು ನಾನು ಬಾಟಮ್ ಅಲ್ಲಿ ಸಬ್ಮಿಟ್ ಅಂತ ಬಟನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಯಾಂಪಲ್ ಟೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇದೇ ರೀತಿ ನಾವೀಗ ಹೌಸ್ ಹೋಲ್ಡ್ಸು ಮತ್ತು ಅಂಗನವಾಡಿ ಸ್ಕೂಲ್ದು ಎಲ್ಲನೂ ಕೂಡ ನಾವೀಗ ಟೆಸ್ಟ್ ಮಾಡಿ ರಿಪೋರ್ಟ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಹಾಗೆ ನಾವು ರಿಪೋರ್ಟ್ಸ್ ಬಂದು ಅದನ್ನು ಡ್ಯಾಶ್ ಬೋರ್ಡ್ ಮುಖಾಂತರ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಟೋಟಲ್ ಸ್ಯಾಂಪಲ್ಸ್ ಆಲ್ರೆಡಿ ಟೆಸ್ಟೆಡ್ 77 ಹಾಗೂ ಟೆಸ್ಟೆಡ್ ಬೈ ಯು ಟುಡೇ ಅಂದ್ಬಿಟ್ಟು 2 ಇದೆ. ಸೊ ನಾವೀಗ 2 ಟೆಸ್ಟ್ನ ಮಾಡಿದ್ದೀವಿ, ಅದು ಈಗ ಆಲ್ರೆಡಿ ಅಲ್ಲಿ ಶೋ ಆಗ್ತಾ ಇದೆ. ಸೊ ಅದೇ ರೀತಿ ನಾವು ಲಾಗಿನ್ ಆಗದೇನೆ ಅಂದರೆ ವಿತೌಟ್ ಲಾಗಿನ್ ಕೂಡ ನಾವು JJM ವೆಬ್ಸೈಟ್ ಮುಖಾಂತರ ನಾವು ವಾಟರ್ ಟೆಸ್ಟ್ ರಿಪೋರ್ಟ್ಸ್ಗಳನ್ನು ನೋಡ್ಕೋಬೋದಾಗಿರುತ್ತೆ. ಸೊ ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಮತ್ತೆ ಗೂಗಲ್ ಕ್ರೋಮ್ ಬ್ರೌಸರ್ಲಿ JJM WQMIS ಅಂತ ಟೈಪ್ ಮಾಡ್ಕೊಳ್ಳಿ. ಅದ್ರ ಮೊದಲಿಗೆ ಕಾಣುವಂತಹ JJM WQMIS ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಅಗೇನ್ ಈ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ರಿಪೋರ್ಟ್ ಬಾರ್ ಅನಾಲೈಟಿಕ್ಸ್ ಅಂತ ಇರುತ್ತೆ. ರಿಪೋರ್ಟ್ ಬಾರ್ ಅನಾಲೈಟಿಕ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ 5th ಆಪ್ಷನ್ ಬಂದು ಫಾರ್ಮ್ಯಾಟ್ WQ5 FTK ಟೆಸ್ಟಿಂಗ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನೀಗ FTK ಟೆಸ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಸ್ಟೇಟು, ಡಿಸ್ಟ್ರಿಕ್ಟು, ಬ್ಲಾಕು, ಗ್ರಾಮ ಪಂಚಾಯತ್ ಎಲ್ಲ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಶೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ನಿಮಗೆ ಈ ರೀತಿ ಒಂದು ರಿಪೋರ್ಟ್ಸ್ ಓಪನ್ ಆಗುತ್ತೆ. ಸೊ ಇದು ನೀವು ಯಾವಾಗ ಮಾಡ್ತಿರೋ ಆ ದಿನ ನೈಟ್ 12 ಗಂಟೆ ಕಳೆದ ನಂತರ ನಿಮಗೆ ರಿಪೋರ್ಟ್ ಶೋ ಆಗುತ್ತೆ. ಸೊ ನೀವು ಇಲ್ಲಿ ವಾಚ್ ಮಾಡೋದನ್ನ ನೋಡ್ಕೋಬಹುದಾಗಿರುತ್ತೆ. ಓಕೆ, ಈ ರೀತಿ ನೀವು JJM ನಲ್ಲಿ ನೀವು ಏನು ವಾಟರ್ ಟೆಸ್ಟ್ ಮಾಡ್ತಿರೋ ಆ ರಿಪೋರ್ಟ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿ ರಿಪೋರ್ಟ್ ಕೂಡ ನೀವು ವ್ಯೂ ಮಾಡಿ ನೋಡ್ಕೋಬಹುದಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.